ರಾಜಕುಮಾರ ಕಳೆದು ಹೋಗಿದಾನ. ಹುಡುಕೊಟ್ಟವರಿಗೆ 10,000 ಹೊನ್ನು, ಒಂದಲ್ಲ ಎರಡಲ್ಲ 10,000. ನನಗಾದರೂ ಸಿಕ್ಕಿದ್ದಿದ್ರೆ. ಆದರೆ ಅವನನ್ನು ಹುಡ್ಕೋದು ಹೇಗೆ? ಇಷ್ಟವರೆಗೂ ರಾಜಕುಮಾರ 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 ಅಂತ ಕೇಳಿದ್ದೆ ಹೊರತು ಅವನನ್ನು ಒಂದ್ಸಲಿನೂ ಕಣ್ಣಿಂದ ನೋಡೇ ಇಲ್ಲ. ಆತನೇ ನನ್ನ ಕಣ್ಣಿನ ಎದುರಿಗೆ ಬಂದರು ಅವನೇ ರಾಜಕುಮಾರ ಅಂತ ನನಗೆ ತಿಳಿಯೋದಿಲ್ಲ. ಹೆಂಗಾದ್ರೂ ಮಾಡಿ ಆ ರಾಜಕುಮಾರ ಸಿಕ್ಕಿ ಆ 10,000 ಹೊನ್ನು ನನಗಾದ್ರೆ ನನ್ನ ಮನೆಗೆ ಚಿನ್ನದ ಹೊದಿಕೆ ಹೊದಿಸ್ತಿದ್ದೆ. ಮಣ್ಣಿನ ಮಟ್ಕೆಗಳನ್ನು ಬಿಸಾಕಿ ಚಿನ್ನದ ಮಟ್ಕೆ ತರುತ್ತಿದ್ದೆ. ನನ್ನ ಮಗಳ ಕಾಲಿಗೆ ಚಿನ್ನದ ಮೆಟ್ಟು, ನನ್ನ ತಲೆಗೆ ಚಿನ್ನದ ರುಮಾಲು. ಅಬ್ಬಬ್ಬಾ, ಆ ರಾಜಕುಮಾರ ಎಲ್ಲಿದ್ದಾನೋ ಏನೋ, ಆ 10,000 ಹೊನ್ನು ಎಲ್ಲಿದೆಯೋ ಏನೋ. 10,000 ಹೊನ್ನಿನ ಕನಸು ಕಾಣ್ತಾ ಕಾಣ್ತಾ ನನ್ನ ಮಟ್ಕೆ ಬಿಸಾಕ್ಬಿಟ್ನಲ್ವಾ. ನನ್ನ ಕಾಸೆಲ್ಲ ದಂಡವಾಯ್ತು. ಆ ರೈತ 10,000 ಹೊನ್ನಿನ ಡಂಗುರ ಕೇಳಿ ತಲೆ ತಿರುಗಿ ನಮ್ಮನ್ನು ಸಸಾರ ಮಾಡುವುದಾ?
ಡಂಗೂರ ಕೇಳಿದ್ರಲ್ಲ. ಈಗ ಆ ರಾಜನ ಅರಮನೆಗೆ ಹೋದ್ರೆ ನಮ್ಮನ್ನು ಮೂಸೋರು ಯಾರು? ಯಾರೋ ಬರ್ತಾ ಇದಾರಲ್ಲ. ಒಬ್ನೇ ಏಕಾಂತರ ಕುತ್ಕೊಳ್ಳೋಣ ಅಂದ್ರೆ ಇವ್ರು ಯಾರೋ ಬಂದ್ರಲ್ಲ. ಬರ್ಲಿ ಬರ್ಲಿ ನೋಡೋಣ. ಯಾರ್ ನೀವು? ಯಾಕೆ ಬಂದ್ರಿ? ನಾವು ಸೊಳ್ಳೆ ಮೂಗಿನ ಹೊಳ್ಳೆ. ಸರಿ ಸರಿ, ಯಾಕಾಗ ಹಚ್ಕೋತೀರಾ? ಕೇಳಿ ಸ್ವಾಮಿ, ನಾವೆಷ್ಟೋ ಕಾಲದಿಂದ ಜನರಿಗೆ ಹಾಡಿ ಹಾಡಿ ಮಲಗಿಸ್ತಾ ಇದ್ವಿ. ಆ ಭೂಮಿ ಹುಟ್ಟಾಗಿಂದಾನೇ ಇರ್ಬೋದೇನೋ. ಆ ಭೂಮಿ ಇಟ್ಟಿದ್ದು ಯಾವಾಗ ಅಂತ ಗೊತ್ತಾದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ಬಹುದು. ಹೌದು ಹೌದು, ಆ ಭೂಮಿ ಹುಟ್ಟಾಗಿಂದಾನೇ ಇರ್ಬೋದೇನೋ. ಹೌದು ಹೌದು. ನಮ್ಮಂತರೆಲ್ಲ ಯಾರ್ ಲೆಕ್ಕಕ್ಕಿರ್ತಾರೆ ಸ್ವಾಮಿ? ನಾವ್ ಯಾವ ಉದ್ದ ಯಾ ತೋರ ಗಂಟ ಸರ್ಪಿಸಿದ್ದವ ನಾನು ಮನೆ ಬಂದ್ ಮಗುಗೆ ಖುಷಿಯಿಂದ ಮುಟ್ಕೊಟ್ಟೆ. ಅಂದ್ರೆ ಹಬ್ಬ, ನಂಗೆ ಹೇಳಕ್ ಈಗ ಉಸಿರೇ ಇಲ್ಲ. ಮಗು ಮಲಗಿತ್ತು, ನಾ ಎಂದಿನಂತೆ ಜಗಳ ಹಾಡ್ತಾ ಇದ್ದೆ. ತಾಯಿ ಮಗು ಇಬ್ರಿಗೂ ನಿದ್ದೆ ಬಂತು. ನನ್ನ ಹಾಡ್ ನೆನ್ಸಕ್ ಮನ್ಸೇ ಬರ್ಲಿಲ್ಲ. ಮಗು ಕನ್ಸಲ್ ನಗ್ತು. ಕನ್ಸಲ್ ನಗು ಮಗುನ ನೀವ್ಯಾರ ನೋಡಿದೀರಾ? ಸಾಕು ಸಾಕು, ನೀವ್ ವಿವರಣೆ ಜಾಸ್ತಿ ಆಯ್ತು. ನೀವ್ ವಿವರಣೆ ಕೇಳಿ ಕೇಳಿ ನನ್ ಕಿವಿ ಎಲ್ಲ ಕಾದೋಯ್ತು. ನಾ ತಡಿಲಾರ್ದೆ ಹೋಗಿ ಮುತ್ಕೊಟ್ಟೆ. ಮಗು ಕಿಟಾರನ್ ಕಿರಚ್ತು. ಆಕಾಶ ತಲೆ ಮೇಲ್ ಬಿದ್ದ ಹಂಗೆ. ಆ ಮಗುಗಂತೂ ಬುದ್ಧಿ ಇಲ್ಲ, ತಾಯಿಗಾದ್ರೂ ಬುದ್ಧಿ ಬೇಡ್ವಾ? ತಾಯಿ ತಾಟಕಿ. ಮಗುನ್ ಎತ್ ಸುತ್ತ ನೋಡಿದ್ಲು. ಅಯ್ಯೋ, ಸೊಳ್ಳೆ ಕಚ್ಚಿದೆ. ಎಷ್ಟ್ ಕೆಂಪಾಗಿದೆ. ಮಗುನ್ ಎತ್ ಸುತ್ತ ನೋಡಿದ್ಲು. ಹಂಗಂತ ಎರಡು ಕೈ ಎತ್ಕೊಂಡ್ ಹೊಡಿಯಕ್ ಬಂದೇ ಬಿಡದ. ನಾವ್ ಹಾಗೆ ಹಾರಿ 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 ಇಲ್ಲಿಗ್ ಬಂದ್ವಿ. ಅಯ್ಯೋ ಪಾಪೆ, ನಿಮ್ ಕತೆ ಕೇಳಿದ್ರೆ ನನ್ ಕಣ್ಣಲ್ಲಿ ನೀರೇ ಬರುತ್ತೆ. ಯಾಹೂ! ರಾಜ್ಕುಮಾರ ಏನಾದ್ರೆ ಸಿಕ್ಕಿದ್ರೆ ಗಮಕ್ ಅಂತ ಹಿಡ್ಕೊಂಡ್ಬಿಡೋಣ. ಮಗಳೇ ಮಗಳೇ, ಚಲುವಮ್ಮ, ಈ ಮಡಿಕೆಗಳನ್ನು ಒಳಗಿಡು. 3 ಮಡಿಕೆ ತರ್ತೀರಾ ಅಂತ ಹೋದ್ರಿ, 2 ತಂದಿದ್ದೀರಾ. 10,000 ಹೊನ್ನಿನ ಕನಸು ಕಾಡ್ತಾಕಂತ ನನ್ನ ಮಡಿಕೆ ಬಿಸಾಕ್ಬಿಟ್ಟೆ ಅಂತ ಸತ್ಯ ಹೇಳಿದ್ರೆ ನನ್ನ ಡಡ್ಡ ಅಂತ ತಿಳ್ಕೊಬಿಡ್ತಾಳೆ. ಸದ್ಯಕ್ಕೆ 2 ಸಾಕು. ಒಂದ್ರಲ್ಲಿ ಅನ್ನ ಮಾಡು, ಇನ್ನೊಂದ್ರಲ್ಲಿ ಸಾಂಬಾರ್ ಮಾಡು. ಅಪ್ಪ, ಬೆಕ್ ಸಿಕ್ತಾ? ಇಲ್ವಲ್ಲ? ಮನೆ ಬಿಟ್ಟು 3 ದಿನ ಆಯ್ತು, ಇನ್ನ ಬಂದಿಲ್ಲ. ಅದ್ರಲ್ಲಿ ಹೋಗತ್ತೆ, ಬರತ್ತೆ ಬಿಡು. ಇಲಿ ಇಲ್ಲ, ಜಿಲ್ಲೆ ಇಲ್ಲ, ಬಾಯ್ ಚಪ್ಪೆ ಕಟ್ಟಿದೆ ಅಂತ ಪೇಟ ಮನೆಗಳಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತು. ಯಾರಾದ್ರೂ ಹೊಡೆದಾಕಿರ್ಬೋದು, ಅಥವಾ ಪೇಟೆ ನುಗ್ಲಲ್ಲಿ. ಅಯ್ಯೋ, ನಿನಗೆ ಇಲ್ಲದೆ ಇರೋದೇ ಚಿಂತೆ. ಅದ್ ಬರತ್ತೆ ಬಿಡು. ಈಗ ಈ ಮಡಿಕೆಗಳನ್ನು ಒಳಗಿಡು. ಸರಿ ಅಪ್ಪ. ಹೆಂಗಾದ್ರೂ ಮಾಡಿ ಆ ರಾಜಕುಮಾರ ಸಿಕ್ಕಿ ಆ 10,000 ಹೊನ್ನು ನನಗಾದರೆ ಚಲುವಮ್ಮನ ಮದುವೆ ಗಡಗ್ದ ಗುಡಾಯಿಸೋದೆ. ಯಾರ್ ನೀವು? ಯಾಕೆ ಬಂದ್ರಿ? ನಾವು ಗುಯ್ಯೋ ನೊಣ, ಸಕ್ಕರೆ ಗುಣ. ಸರಿ ಸರಿ, ಯಾಕಾಗ ಹಚ್ಕೋತೀರಾ? ಅಯ್ಯೋ, ಏನ್ ಹೇಳಿ, ರಾಜನ ಬೀದಿಯಲ್ಲಿ ತಿಂಡಿ ಅಂಗಡಿ ಉಂಟಲ್ಲ. ಹೂ ಉಂಟು. ಮಕ್ಕಳು ಅಲ್ಲಿ ತಿಂಡಿ ಕೊಂಡ್ಕೊಂತಾರಲ್ಲ. ಹೂ ಕೊಂಡ್ಕೋತಾರೆ. ಅಂಗಡಿಯವರು ಸಕ್ಕರೆ ಬೆರಿಕೆಯಲ್ಲಿ 4 ಹೊರಳು ಕಡಿಮೆ ಮಾಡಿದರೆ ಮಕ್ಕಳಿಗೇನ್ ತಿಳಿಯುತ್ತದೆ? ಮಕ್ಳಿಗೇನು, ದೊಡ್ಡವ್ರಿಗೂ ತಿಳಿಯಲ್ಲ. ಅಂತಿರುವಾಗ ನಾವೇನ್ ಮಾಡ್ಬೇಕು? ದಿನ ಶಬರಿಯಂತೆ ರುಚಿ ನೋಡ್ಬೇಕು. ದಿನ ಅದೇ ಕೆಲಸ. ತಿಂಡಿಗಳನ್ನು ಪರೀಕ್ಷೆ ಮಾಡಿ ಮಾಡಿ. ಓಹೋ, ಫುಡ್ ಇನ್ಸ್ಪೆಕ್ಟರ್ ಕೆಲಸ ಅನ್ನು. ಹುಟ್ಟಿನಿಂದ ಬಂದ ಕೆಲಸ. ಬೈಟ್ ಹಾಕಿದ್ರು ಹೋಗದೆ ಇರೋದು. ಎಂದಿನಂತೆ ನಾವು ತಿಂಡಿ ಪರೀಕ್ಷೆನಲ್ಲಿ ಮಗ್ನವಾಗಿದ್ವಿ. ಬಂತು ನೋಡಿ ರಾಜ್ಭಟ್ರ ದಂಡು. ಕೈ ಕಾಲು ಕೋಲ್ ಬೀಸಿದ್ರು. ನನ್ನ ಮತ್ತು ನನ್ನ ಬಳಗವನ್ನು ಬಡಿದು ಬಡಿದು ಓಡಿಸಿದರು. ಗಾಜ ಬಾಕ್ಸ್లో ಊಟ ಇಟ್ಟಿದ್ದಾರೆ. ಅವರ ಪೆಟ್ಟು ತಿಂದು ಮೂರ್ಛೆ ಹೋದವರೆಷ್ಟೋ, ಸತ್ತೋರೆಷ್ಟೋ, ಗಾಯಗೊಂಡವರೆಷ್ಟೋ, ಪೆಟ್ಟು ತಿಂದವರೆಷ್ಟೋ. ನಾವು ಮಾತ್ರ ತಪ್ಪಿಸ್ಕೊಂಡು ಬಂದಿದ್ದೀವಿ. ರಾಜ್ಭಟ್ರು ತಪ್ಪು ತಪ್ಪು. ನಾನು ಯಕಶ್ಚಿತ್ ಸಣ್ಣ ನೊಣ. ರಾಜನ ಹತ್ರ ದೂರ್ ಕೊಡಕ್ ಹೋಗ್ಬೇಕಂದ್ರೆ ರಾಜ್ಕುಮಾರ ಕಳೆದೋಗಿರುವ ದುಃಖದಲ್ಲಿ ಕೂತಿದ್ದಾರೆ. ರಾಜ್ಕುಮಾರ ಏನಾದ್ರೂ ಸಿಕ್ಕಿದ್ರೆ ಗಬುಕ್ ಅಂತ ಹಿಡ್ಕೊಂಡ್ಬಿಡೋಣ.
ಏನು ರಾಜ್ಕುಮಾರ ಕಂಡ್ಯಾ? ರಾಜನ ಅಲ್ಲಲ್ಲ, ರಾಣಿಯ ಅಯ್ಯ ರಾಜ್ಕುಮಾರ ಕಳೆದೋಗಿದ್ದಾನಲ್ಲ. ಅಯ್ಯೋ ಪಾಪ ಇಲಿ ಮರಿ, ತಲೆ ಸುತ್ತಿದ್ಯೇನೋ. ಕೂತ್ಕೋ, ಸುಧಾರಿಸ್ಕೋ. ನಾನು ರಾಣಿ ಮಂಚದ ಕೆಳಗೆ ಹೀಗೆ ಪಾಪದವರಂತೆ ಕೂತ್ಕೊಂಡಿದ್ದೆ. ಅಲ್ಲೇ ಮಣ್ಣುಂಟಾ? ಬೆಕ್ಕು ಅಲ್ಗೆನೆ ಬಂತು. ಆ ಭೂತ್ ಬಣ್ಣ, ಹಸಿರು ಕಣ್ಣು, ಕಂದು ಬಾಲ ಇಳಿಸಿದ್ರೆ ಮೈ ಚುಮ್ಮ ಅನ್ಸುತ್ತೆ. ನನ್ನನ್ನು ನೋಡಿದ್ದೆ, ಬಾಲ ನಿಮಿರಿ ಮಿಯಾವ್ ಅಂತು. ಹಾಗೆ ನಾನು ಅಲ್ಲಿಂದ ಓಡಿ 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 ಇಲ್ಲೇ ಬಂದು ನಿಂತಿದ್ದು. ಇಲ್ಲೇ ಬಂದು ನಿಂತಿದ್ದು. ನಾಲ್ಕು ರಾತ್ರಿ ದಾರಿಯಲ್ಲಿ ಡಂಗುರ ಕೇಳಿ 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 ಕೆಮ್ಮಿ ಕೆಪ್ಪು ಬಿದ್ದಿದೆ. ಸರಿ ಸರಿ, ನಾವು ರಾಜನ ಹತ್ರ ದೂರ್ ಕೊಡೋಕೆ ಹೋಗ್ತಿದ್ದೀವಿ. ಒಂದ್ಸರಿ ತಾಲೀಮ್ ಆಗ್ಲಿ. ಎಲ್ವಾ ರಾಜನ್, ಸ್ವಸ್ಥವಾಗಿ ರಾಣಿ ಮಂಚದ ಕೆಳಗೆ ನನ್ನ ಬಿಡಾರದಲ್ಲಿ ವಾಸ ಮಾಡ್ಕೊಂಡಿದ್ದ ಕಾಲದಲ್ಲಿ ಆ ಮಾರ್ಜಾಲ ಹೆಚ್ಚ್ ಹೆಚ್ಚ್ ಆ ಶಬ್ದ ಜಾಸ್ತಿ ಆಯ್ತು. ಆ 3 ಕಾಸಿನ ತಿಪ್ಪತ್ರಿ ಕಾಲ್ ಬೆಕ್ಕು ನನ್ನ ತಿನ್ಲಿಕ್ಕೆ ಬಂತು. ಇದು ನ್ಯಾಯನಾ? ಚೆನ್ನಾಗಿ ಮಾತಾಡ್ತೆ ಬಿಡಪ್ಪ, ಲಾಯರ್ ತರ. ಧಿಕ್ಕಾರ ಧಿಕ್ಕಾರ, ಆನೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರಾಜಕ್ಕೆ ಧಿಕ್ಕಾರ. ಅಯ್ಯೋ, ಬೆಕ್ಕು ಬಂತು, ಬೆಕ್ಕು ಬಂತು, ಬೆಕ್ಕು ಬಂತು. ಏ, ಆ ಬೆಕ್ಕಿಗೂ ಮೊಲಕ್ಕೂ ವ್ಯತ್ಯಾಸನೇ ಇಲ್ವೇನೋ? ಆ ಮಲನ ಸರಿ ಸರಿ ಸರಿ. ನೀನೇ ತಾನೇ ಆಮೆ ಮುಂದೆ ಸೋತಿದ್ದು. ನೆದ್ದಿದ್ದಿಷ್ಟೇ. ಆಮೇಲೆ ನನ್ನ ಫ್ರೆಂಡು ಅದು ಬರೋ ಅಷ್ಟರಲ್ಲಿ ಒಂದು ಪಾರ್ಟಿ ನಿದ್ದೆ ಮಾಡೋಣ ಅಂತ ಮಲಗ್ದೆ. ಅದೇ ಬುಷ್ಟ ಹಂಗೆ ಹೋಗಿತ್ತು. ಇದು ನ್ಯಾಯನಾ? ಛೆ ಪಾಪ. ಆಮೇಲೆ ಏನಾಯ್ತು, ಚಂದಮಾಮನ ಮೊಲುವೆ ಇನ್ನೇನು ಗುರಿ ಮುಟ್ಟೋಕ್ಕೆ ಗೇನ್ ದೂರ ಬಾಕಿತ್ತಷ್ಟೇ. ಎದುರಾಳಿ ಸಂಸಮ ಇದ್ದಿದ್ದಾಗ ಸಮ ಮಾಡ್ಕೊಂಡು ಎದುರಿಸೋದೆ ಧರ್ಮ ತಾನೆ? ಹೌದೌದು, ಧರ್ಮ ಧರ್ಮ. ಧಿಕ್ಕಾರ ಧಿಕ್ಕಾರ, ಆನೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮೊಲಕ್ಕೆ ಧಿಕ್ಕಾರ. ನಂಗಲ್ಲ ಕಣ್ರೋ, ಆನೆಗೆ ಧಿಕ್ಕಾರ, ಧಿಕ್ಕಾರ, ಆನೆಗೆ ಧಿಕ್ಕಾರ. ಮಂತ್ರಿ ನಿಂದೆ ಕಣಪಡ ಇರೋದು. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಡಂಗೂರವನ್ನು ಹೊರಸಾಗಿದ ಪ್ರಭು. ಕೆರೆ, ಕೊಲ, ನಾಲೆ, ಜರಿ, ಹೊಳ ಸಮುದ್ರಗಳನ್ನು ದಿಟ್ಟಿಸಿ ನಡೆದು ಆಗ ಅದನ್ನು ರಾಜ್ಕುಮಾರ ಸಿಗಲಿಲ್ಲ. ಹೊಕ್ಕಿಯ ಮೊಟ್ಟೆ, ನೀನು ಹೊಟ್ಟೆ ಎಲ್ಲ ಬದಿಗೂ ಹುಡುಕಾಗಿದೆ ಪ್ರಭು. ತೊಲಗ್ರೆ, ಎಲ್ಲರೂ ತೊಲಗ್ರೆ. ನನ್ನ ಮಗನನ್ನು ಹುಡುಕಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ. ಆದ್ರೂ ಯಾರು ಹುಡುಕಿ ಕೊಟ್ಟಿಲ್ಲ. ಎಂತ ಕೆಟ್ಟ ಪ್ರಜೆಗಳು. ಅಯ್ಯೋ ಹಸಿವು. ಈ ಡಂಗುರದವನ್ ಸ್ವರ ಬೆಳಗ್ಗೆಯಿಂದಲೂ ಕೇಳ್ತಿಲ್ವಲ್ಲ, ಅವನ್ ಎಲ್ಲಿದ್ದಾನೆ ಎನ್ಕತ್ತ ವಿಚಾರಿಸು. ಮಹಾರಾಜ, 8 ದಿನಗಳಿಂದ ಕೂಗಿ ಕೂಗಿ ನನ್ನ ಸ್ವರವೇ ಬಿದ್ದೋಗಿದೆ. ರಾಜಕುಮಾರ ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಡಂಗೂರ ಹೊಡೆಸಿ ಪ್ರಯೋಜನವಿಲ್ಲ, ಹಾಗಾಗಿ ಇಲ್ಲಿದ್ದೇನೆ. ಹಾಗಾದ್ರೆ ಈ ಹಸು ಬಾಯಾರಿಕೆಗಳನ್ನು ಇನ್ನ ಹೆಚ್ಚು ದಿನ ತಡೆಯಲಾರೆ. ತುರ್ತಾಗಿ ಒಂದು ಡಂಗುರ ಹೊಡೆಸು. ಕೇಳ್ರಪ್ಪ ಕೆಳೆ, ಕೇಳ್ರಪ್ಪ ಕೆಳೆ. ರಾಜಕುಮಾರ ಪಳ ಪಳ ಅಂಗಿ, ಪಳ ಪಳ ಕಿರೀಟ ತೊಟ್ಟಿದ್ದಾನೆ, ಪಳ ಪಳ ಖಡ್ಗ ಇಟ್ಕೊಂಡಿದ್ದಾನೆ. ಇನ್ನ 2
ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿರುವೆ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿರುವೆ ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿರುವೆ ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿರುವೆ ಮಿಯಾವ್ ಮಿಯಾವ್ ಕೇಳೆ ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ ರಾಜರ ಸಂಗಡ ರಾಣಿಯು ಇದ್ದಳು ಅಂತಃಪುರದೊಳಗೆ ಕೇಳೆ ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ ರಾಜರ ಸಂಗಡ ರಾಣಿಯು ಇದ್ದಳು ಯಜಮಾನಿ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ ಅಂದೆ ಅಲ್ಲ ಕೊಡು ತುಂಬಾ ಅರ್ಜೆಂಟು ಯಾಕೆ ಇಷ್ಟು ಅವಸರ ಅಯ್ಯೋ ಏನ್ ಹೇಳಿ ಆ ಇಲಿ ತಪ್ಪಿಸ್ಕೊಂಡು ಹೋಗಿದೆ ಅಲ್ಲ ಅದನ್ನ ಹುಡುಕೋವರೆಗೂ ಒಂದು ಶಬ್ದ ಮಾತಾಡೋಂಗಿಲ್ಲ ಆಗ್ಲಿ ಅರಮನೆಯಲ್ಲಿ ಮತ್ತೇನು ನೋಡ್ದೆ ನೀನು? ರಾಜಕುಮಾರ ರಾಣಿಯ ಮಂಚದ ಮೇಲೆ ಕುಳಿತು ಚಕ್ಕುಲಿ ತಿಂತಿದ್ದ ಏನು, ರಾಜ್ಕುಮಾರ ಚಕ್ಲಿ ತಿಂತಾನ? ಒಳ್ಳೆ ಯಜಮಾನಿ ಅವನಿಗೇನ್ ಬಾಯಿ ಇಲ್ವಾ ರಾಜಕುಮಾರ ನನ್ನನ್ನು ಕರೆದ ನೀನು ಎಲ್ಲಿಂದ ಬಂದೆ ಅಂದ ನಾನು ಈತನ ಮನೆಯಿಂದ ಅಂದೆ ಅಲ್ಲಿ ಏನಿದೆ ಅಂದ ಅಲ್ಲಿ ಏನುಂಟು ಏನಿಲ್ಲ ನನ್ನ ಮುದ್ದಿನ ಪುಟ್ಟ ಯಜಮಾನಿ ಇದ್ದಾಳೆ ಅಂದೆ ಹೌದಾ? ರಾಜಕುಮಾರ ನಿಂಗೆ ಏನ್ ಹೇಳ್ದ ಹೇಳು. ನನಗೆ ಕೇಳಿಸ್ಕೊಳಕ್ಕೆ ಸಮಯನೇ ಇರಲಿಲ್ಲ ಆ ಇಲಿ ರಾಜಕುಮಾರ ತಟ್ಟೆಯಿಂದ ಚಕ್ಕುಲಿ ಕದ್ದು ಓಡೋಗ್ತಿತ್ತು ನಾನನ್ನು ಹಿಡಿಯೋದಲ್ಲೇ ಗಡಿಬಿಡಿನಲ್ಲಿದ್ದೆ ಆತ ಏನಂದ? ಕೂಡಲೇ ನಾನು ರೈತನ ಮನೆಗೆ ಹೋಗ್ತೇನೆ ಎಂದು ಕುದುರೆ ಮೇಲೆ ಟಕ್ 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 ಎಂದು ಹೊರಟೇ ಬಿಟ್ಟ ಆತ ಇಲ್ಲಿಗೆ ಬರುತ್ತಾನ? ಆತ ಹೊರಟು ಬಹಳ ದಿನ ಆಯ್ತು ಇನ್ನೂ ಬಂದಿಲ್ವಾ ಸರಿ ನೀನ್ ಹೊರಡಿವಾಗ. ಬೆಕ್ಕೆ ಬೆಕ್ಕೆ ಎಲ್ಲಿಗೆ ಹೋಗಿದ್ದೆ ರಾಜಕುಮಾರ ಇಲ್ಲಿಗೆ ಬರುತ್ತಾನ? ನಂಗೆ ಬಹಳ ಕೆಲಸ ಇದೆ. ರಂಗೋಲಿ ಹಾಕ್ಬೇಕು, ಬಿಸಿ ಬಿಸಿ ಅಡ್ಗೆ ಮಾಡ್ಬೇಕು, ತುಂಬಾ ಕೆಲಸ ಇದೆ. ಬೆಕ್ಕೆ ಬೆಕ್ಕೆ ಮುದ್ದಿನ ಬೆಕ್ಕೆ ಎಲ್ಲಿಗೆ ಹೋಗಿದ್ದೆ ಆ ಬೆಕ್ಕಿನ ಹತ್ತಿರ ರೈತನ ಮನೆ ಎಲ್ಲಿದೆ ಅಂತ ಕೇಳದೆ ಹೊರಟ್ಬಿಟ್ನಲ್ಲ ಯಾವ ರೈತ ಅವನ ಹೆಸರೇನು ಒಂದೂ ಗೊತ್ತಿಲ್ಲ ಛೇ ಸುತ್ತಿ ಸುತ್ತಿ ಸುಸ್ತಾಯ್ತು ಆ ಹಣ್ಣನ್ನು ತಿಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ ನಾನು ರಾಜ್ಕುಮಾರ ರಾಜ್ಕುಮಾರನಾದರೇನು? ನಿಯಮಕ್ಕೆ ವಿರುದ್ಧ ಹೋದರೆ ಶಿಕ್ಷೆ ಸರಿ. ನಿಯಮನ ಒಂದು ತಿಳಿದಿಲ್ಲವೇ ಈ ಪ್ರದೇಶದ ಹಣ್ಣೇ ಆಗಲಿ, ಹೂವೇ ಆಗಲಿ, ಕಾಯಿಯೇ ಆಗಲಿ ಈ ವೃಕ್ಷ ದೇವತೆಯನ್ನು ಪ್ರಾರ್ಥಿಸದೆ ತಿಂದರೆ ಆಗುವ ಶಿಕ್ಷೆ ನಿನಗೆ ಗೊತ್ತಿಲ್ಲವೇ? ರಾಜ್ಕುಮಾರ, ಈಗಿಂದಲೇ ನೀನು ಕಪ್ಪೆಯಾಗಿ ಜನಿಸು. ವೃಕ್ಷ ದೇವತೆ ನನ್ನನ್ನು ಕ್ಷಮಿಸು ಮೊದಲೇ ರೈತನ ಮನೆಯ ದಾರಿ ತಪ್ಪಿ ಕಂಗಾಲಾಗಿದ್ದೇನೆ ಈ ರೂಪದಲ್ಲಿ ನಾನು ಅವಳೆದುರು ನಿಲ್ಲುವಂತಿಲ್ಲ ಅರಮನೆಗೂ ಹೋಗುವಂತಿಲ್ಲ ಅಯ್ಯೋ ಇಂತಹ ಶಿಕ್ಷೆ ಕೊಡಬೇಡ ತಾಯಿ ಪರವಾಗಿಲ್ಲ, ರಾಜ್ಕುಮಾರನಾದರೂ ನಿನಗೆ ಅಹಂಕಾರವಿಲ್ಲ. ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಆಗುವುದಿಲ್ಲ. ಹಾಗಾದ್ರೆ ನನಗೆ ಬಿಡುಗಡೆ ಇಲ್ಲವೇ ನೀನು ವಿನಯಶೀಲನಾಗಿರೋದ್ರಿಂದ ನಿನಗೆ ಸ್ವಲ್ಪ ಮಾಫಿ ತೋರಿಸ್ತೇನೆ. ಯಾವಾಗ ರೈತನ ಮಗಳು ನಿನಗೆ ಮಾಲೆ ಹಾಕುತ್ತಾಳೋ ಪುನಃ ನೀನು ರಾಜ್ಕುಮಾರನಾಗುತ್ತಿ. ಇಲ್ಲಿಗೆ ಹೋಗಲಿ ಅಯ್ಯೋ ಚಿಂತೆ ಮಾಡಬೇಡ. ಇಲ್ಲಿಂದ ಬಲಕ್ಕೆ 200 ಹೆಜ್ಜೆ, ಎಡಕ್ಕೆ 300 ಹೆಜ್ಜೆ, ಉತ್ತರಕ್ಕೂ ದಕ್ಷಿಣಕ್ಕೂ 600 ಹೆಜ್ಜೆ. ಕುಪ್ಪಳಿಸುತ್ತಲೇ ಹೋದರೆ ನಿನಗೆ ರೈತನ ಗದ್ದೆ ಸಿಗುತ್ತದೆ. ಅಲ್ಲಿಂದ ನಿನಗೆ ಬಿಡುಗಡೆಯ ದಾರಿ ತೋರಿಸುತ್ತದೆ. ಧನ್ಯವಾದಗಳು
ವೃಕ್ಷ ದೇವತೆ. ಒಂದು ನೆನಪಿಟ್ಟುಕೋ, ಎಲ್ಲಾದರೂ ನೀನು ರಾಜಕುಮಾರನೆಂದು ಬಾಯಿ ಬಿಟ್ಟರೆ ಉರಿದು ಬೂದಿಯಾಗುತ್ತಿ. ಸರಿ ವೃಕ್ಷ ದೇವತೆ. Quack, quack. Quack, quack. Quack, quack. Quack, quack. Quack, quack. ಎಲ್ಲೋಗಿರ್ಬೋದು ಆ ಇಲಿ? ನಿಮ್ಮನೆಗೆ ಏನಾದ್ರೂ ಬಂತೆ? ಅದು ಚಿಲ್ಡ್ರೆ ಇಲಿ ಅಲ್ಲ ರೀ, ಅರಮನೆ ಇಲಿ. ಎಷ್ಟು ಕೊಬ್ಬಿರತ್ತೆ ಅಂತೀರಿ? ಒಂದು ತಿಂದ್ರೆ 3 ದಿವಸ ಊಟ ಬೇಡ. ಇಲ್ಲ ಉಸ್ಕೊಂಡಿದ್ಯಾ ನೀನು? ನಾನು ನಿನ್ನನ್ನು ಬಿಟ್ಟು ನನ್ನ ಬೆಕ್ಕು ಅಂತಾರ? ಏನಾದ್ರೂ ಉಪಾಯ ಮಾಡಬೇಕು. ಹಾ, ಈಗಲೇ ನಾನು ಸನ್ಯಾಸಿ ವೇಷ ತೊಟ್ಟು ಬರ್ತೀನಿ. ಆಗ್ವರೆಗೂ ಬಾ. ಎಲ್ಲರೂ ಸೋಮಾರಿ ಬಿದ್ದೋಗಿದ್ದಾರೆ. ಇವತ್ತು ಮಾರ್ಕೆಟಿಂದ ಹೋಗಿ ತರಕಾರಿ ತಂದಿದ್ದೆ, ಗಡತ್ತಾಗಿ ಇಡ್ಲಿ ಮಾಡಿ ತಿನ್ನೋದೆ. ಏನಂತೀಯ? ಹ್ಞೂ ಮಾಡ್ತಿದ್ದಾರೆ. ಹರಿ ಓಂ ಹುರಿ ಓಂ ಕರಿ ಓಂ ಇಲಿ ಓಂ ದೊಡ್ಡಿಲಿ ಓಂ ಚಿಕ್ಕಿಲಿ ಓಂ. ಅದ್ಯಾರದು? ರಾಜ್ಕುಮಾರನ? ರಾಜ್ಕುಮಾರ ಅಂದ್ರೆ ನೀನೇನಾ? ಅಯ್ಯೋ, ಟಕ್ಕು ಬಂತು. ಹೇಗ್ ಬಂತು? ಯಾಕೆ ಬಂತು? ಅದು ಬಂತು. ಕಷ ಬೆಳೆಸ್ಕೊಂಡದ್ದು ನನಗೆ ಗೊತ್ತಾಗಲ್ಲ ಅಂತ. ಎಲ್ಲರೂ ಸುಮ್ಮನೆ, ನಾನು ನೋಡ್ಕೊಂಡ್ ಬರ್ತೀನಿ. ನಿಲ್ಲಿ ಸ್ವಾಮಿ, ತಾವ್ಯಾರು? ತಮ್ಮ ಹೆಸರೇನು? ನಾನು ಯಾರಂತ ಗೊತ್ತಿಲ್ವೇ? ಪರಮಾಶ್ಚರ್ಯ, ನಾನು ಮೂಷಿಕಾನಂದ ಸ್ವಾಮಿ, ಜಗತ್ತಿಗೆ ಪ್ರಸಿದ್ಧನಾದವನು. ಇಲ್ಲಿಗೆ ಪರಣವಾಯ್ತು? ಸರಳವಾಗಿ ಮಾತಾಡು ಮಗು. ಇಲ್ಲಿಗೆ ಎಂತಕ್ ಬಂದ್ರಿ ಅಂದೆ. ಏನಿಲ್ಲ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ನನ್ನ ಮುಚ್ಚಿನ ಕಣ್ಣೆದುರಿಗೆ ಒಂದು ಮೂಷಿಕ ಮೂರ್ತಿ ಬಂದಂಗಾಯ್ತು. ಓಹೋ, ಅದು ಎಲ್ಲವೋ ಸನ್ಯಾಸಿ. ನಾನು ಕಂತಲಿಯಾಗಿ ಹುಟ್ಟಿದ್ದೇನೆ, ನನಗೂ ಸನ್ಯಾಸಿ ದೀಕ್ಷೆ ಕೊಟ್ಟು ಉದ್ಧರಿಸು ಎಂದಂಗಾಯ್ತು. ನೀವ್ ಹೇಳಿದ್ ಕಂತ್ರಿ ಇಲ್ಗಂತೂ ಬಂದಿಲ್ವಲ್ಲ? ಅದೇನಾದ್ರೂ ದಾರಿ ತಪ್ಪಿಸ್ಕೊಂಡ್ ಬಂದ್ರೆ ನನಗೆ ಹೇಳು, ನಾನು ಇದೇ ಕಲ್ ಮೇಲೆ ನನ್ನ ತಪಸ್ ಮುಂದುವರಿಸ್ತೇನೆ. ಸರಿ, ನೀವ್ ಹೇಳಿದ್ ಇದೇನಾದ್ರು ಬಂದ್ರೆ ನಿಮ್ಗೆ ಮೊದಲು ಹೇಳ್ತೀನಿ. ಸರಿ. ಹರಿ ಓಂ ಹುರಿ ಓಂ ಕರಿ ಓಂ ನೀಲಿ ಓಂ. ಓಂ ಇಲಿಯಾಯ ಸ್ವಾಹ, ಓಂ ದೊಡ್ಡಿಲಿಯಾಯ ಸ್ವಾಹ, ಓಂ ಚಿಕ್ಕಿಲಿಯಾಯ ಸ್ವಾಹ, ಓಂ ಅಮ್ಮಿಲಿಯಾಯ ಸ್ವಾಹ, ಓಂ ಅಬ್ಬಿಲಿಯಾಯ ಸ್ವಾಹ. ಎಲ್ಲ ಸ್ವಾಹ ಸ್ವಾಹ ಸ್ವಾಹ. Quack, quack. Quack, quack. 20, 22, 22. Quack, quack. ಅಮ್ಮಮ್ಮ, ಉಫ್. ಇದೇ ರೈತನ ಗದ್ದೆ ಇರ್ಬೋದು. ರೈತ ಬಂದ್ಮೇಲೆ ನಾನು ಉಪಾಯ ಹುಡುಕ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಕೂತಿರ್ತೀನಿ. Quack, quack. ನಮ್ಮ ಊರನ್ನು ಬೇಗ ಸೇರಲಿ. ಉಡೋದು ಹೊಸ ಬಟ್ಟೆ, ಹೊಡೆಯೋನು ಹಸು ಮಗ. ಉಡೋದು ಹೊಸ ಬಟ್ಟೆ, ಹೊಡೆಯೋನು ಹಸು ಮಗ. ಆಲಿಸಿ ಕೇಳೋ ಬಸವಣ್ಣ, ಆಲಿಸಿ ಕೇಳೋ ಬಸವಣ್ಣ. ನಮ್ಮೆಂದು ಭೂಮಿ ಕಲ್ಲಗಿಸಿ ನಡುಗ್ಯಾವೋ, ಹೆಜ್ಜೆಯನ್ನು ನುಡಿದಾವೋ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ರೈತ ನನ್ನನ್ನು ಸಾಯಿಸ್ಯಲ್ಲೋ. ಸಾಯಿಸಿದ್ದ? ಯಾರನ್ನು? ಏನನ್ನು? ಅಯ್ಯಯ್ಯೋ ರೈತ ನನ್ನನ್ನು ಕೊಂದ್ಯಲ್ಲೋ. ಭೂತ ಪಿಶಾಚಿ ಇರ್ಬೋದಾ? ಇಲ್ಲ ದೆವ್ವ ಇರ್ಬೋದಾ? ಅಬ್ಬಬ್ಬಾ, ಮೊದಲು ನೀನು ಹೇಗಿಲ್ಲ ನೋಡಪ್ಪ.
ಕಪ್ಪೆ ಹುಟ್ಟಿರೋವಾಗಿಂದ ಈ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಒಂದು ಹುಳ ಹೊಟ್ಟೆನೂ ಸಾಯಿಸಿಲ್ಲ. ನೀನೆಲ್ಲಿಂದ ತಯಾರಾಗಿದ್ಯೋ? ಮೊದಲು ನೀ ಕೂರ್ಸಪ್ಪ. ಕಪ್ಪೆ ಕೊಂದ ಪಾಪ ಉಪ್ತಿಂದ್ರು ಹೋಗಲ್ವಂತೆ. ಸದ್ಯ ಇದು ಸಾಯ್ಲಿಲ್ವಲ್ಲ. ಬಾರ್ಗೆ ನೀರು ದಾಹ. ಆ ಗದ್ದೆಯಲ್ಲಿರೋ ನೀರೇ ಕುಡಿ. ಏನು ನಂಗೆ ಆ ಗದ್ದೆಲಿರೋ ನೀರು ಕುಡಿ ಅಂತ ಅಂತೆಲ್ಲ ನನಗೆ ಶಾಪ ಹಾಕ್ತೇನೆ. ಅಯ್ಯೋ, ಶಾಪವನ್ನು ಕೊಡ್ಬೇಡ. ಈ ಕಪ್ಪೆ ನನಗೆ ಶಾಪ ಕೊಟ್ರೆ ನನ್ನ ಮುದ್ದಿನ ಮಗಳು ಅನಾಥ ಆಗ್ಬಿಡ್ತಾಳೆ. ಏನು ಆ ಮಗಳಿನ ರೈತ ಇವನೇನಾ? ನನಗೆ ಶಾಪ ಹಾಕ್ತೇನೆ. ಅಯ್ಯೋ, ಶಾಪವನ್ನು ಕೊಡ್ಬೇಡ. ನೀನ್ ಹೇಳಿದೆಲ್ಲ ಮಾಡ್ತೀನಿ. ಏನ್ ಹೇಳಿದ್ರು ಮಾಡ್ತೀಯಾ? ಹೌದು, ಪ್ರಾಮಿಸ್? ಪ್ರಾಮಿಸ್. ಹಾಗಿದ್ರೆ ಈಗಿಂದಿಗೆ ನಿನ್ ಮಗಳ ಜೊತೆ ಮಾಲೆ ಹಾಕ್ಸು. ಏನೋ ನನ್ನ ಮುದ್ದಿನ ಮಗಳಿಗೆ ಈ ಗೊಂಕೋಲ್ ಕಪ್ಪೆನ ಹಾಕೊಂಡು ಮಾಲೆ ಹಾಕ್ಸ್ಬೇಕಾ? ಊರಿನ ಜನ ಏನ್ ತಿಳ್ಕೊಂತಾರೆ? ನಾನು ಶಾಪ ಹಾಕ್ತೀನಿ. ಅಯ್ಯೋ, ಶಾಪವನ್ನು ಕೊಡ್ಬೇಡ. ಸರಿ, ನನ್ನ ಮುದ್ದಿನ ಮಗಳಿಗೆ ನಿನಗೆ ಕೊಟ್ಟು ಮಾಲೆ ಹಾಕ್ಸ್ತೀನಿ. ಪ್ರಾಮಿಸ್? ನನ್ನ ನೇಗಲ್ ಮೇಲೆ ಸಾಕ್ಷಿ, ನನ್ನ ಗದ್ದೆ ಮೇಲೆ ಸಾಕ್ಷಿ, ನನ್ನ ಮುದ್ದಿನ ಮಗಳ ಮೇಲೆ ಸಾಕ್ಷಿ. ಮಾವ ಈಗಿಂದಿಗೆ ನಿನ್ ಮನೆ ಕರ್ಕೊಂಡು ಹೋಗು. ಸರಿ. ಹೋಯ್, ಹೆಂಗ ನಾವು ಹೋಯ್, ಹೋಯ್. ಮಗಳೇ, ಮಗಳೇ ಚೆಲುವಮ್ಮ. ಬರ್ತೀನಪ್ಪ. ಛೀ, ಅಲ್ಲಿ ಕಪ್ಪೆ ಇದೆ. ಮಗಳೇ ಬಾಗಿಲು ತೆಗಿಯಮ್ಮ. ಫಸ್ಟ್ ಆ ಕಪ್ಪೆ ನೋಡ್ಸು, ಆಮೇಲೆ ತೆಗಿತೀನಿ. ಏ ಹುಡ್ಗಿ, ನಾನು ನಿನ್ ಮದ್ವೆ ಮಾಡ್ಕೊಳಕ್ ಬಂದಿದ್ದೀನಿ. ಬಿಸಿ ಬಿಸಿ ಅಡ್ಗೆ ಮಾಡಿ ರಂಗೋಲಿ ಹಾಕಿ ರಾಜ್ಕುಮಾರ್ ಕಾಯ್ತಿದ್ರೆ ಇಲ್ಲಿ ನೋಡ್ರೆ ಕಪ್ಪೆ ನನ್ನ ಮದ್ವೆ ಆಗಕ್ ಬಂದಿದೆ. ಏನ್ ಮಾಡೋದು? ಹಾ, ಒಂದು ಉಪಾಯ ಬಂತು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ನಾನು ಇಲ್ಲೇ ಇದ್ದೆ, ನಮ್ಮಪ್ಪ ಈ ಕಪ್ಪೆ ಜೊತೆ ನನ್ನ ಮದ್ವೆ ಮಾಡಿಸ್ತಾರೆ. ನೀವಿಬ್ರು ಅಲ್ಲಿರಿ, ನಾನ್ ನೋಡೋಗ್ತಿದ್ದೀನಿ. ಬಾಯ್. ಅಯ್ಯೋ, ಮಗಳೇ ಓಡೋಗ್ಬೇಡ. ಅಯ್ಯೋ. ಮಾವ ನೀನ್ ಚಿಂತೆ ಮಾಡ್ಕೋಬೇಡ, ನಾನು ಚೆಲ್ವಮ್ಮನ್ ಕರ್ಕೊ ಬರ್ತೀನಿ. ಸರಿ. ಇದೇನು ಚೆಲ್ವಮ್ಮ ಹಿಂಗ್ ಓಡ್ ಬರ್ತಿದ್ದಾಳೆ? ಚೆಲ್ವಮ್ಮ ಬಾಯಿ ಕೂತ್ಕೋ. ಆ ಚೆಲ್ವಮ್ಮ ಅಂತ ನಿನ್ಗೆ ಗೊತ್ತು? ನನಗೆ ಗೊತ್ತಿಲ್ಲ ರೈತನ ಮಗಳಂತ. ಯಾಹೂ, ಚೆಲ್ವಮ್ಮ ಹೇಳು, ನಿಂಗೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ ಅಂತ. ರುಂಡಾನ್ ಚಂಡಾಯ್ ಬಿಡ್ತೀನಿ. ಹೌದೌದು, ರುಂಡಾನ್ ಚಂಡಾಯ್ ಬಿಡ್ತೀವಿ. ನಮ್ಮಪ್ಪ ನನ್ನ ಕಪ್ಪೆಗೆ ಮದ್ವೆ ಮಾಡಿಸ್ತಿದ್ದಾರೆ. ಕಪ್ಪೆನಾ? ಕಪ್ಪೆ ಅಲ್ಲದೆ ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ರುಂಡಾನ್ ಚಂಡಾಯ್ ಬಿಡ್ತಿದ್ದೆ. ಯಾಹೂ. ರಾಜಸ್ಥಾನಕ್ಕೆ ಹೋಗಿ ನಮ್ರ ಹೊಡೋಣ. ನಾನ್ ಮದ್ವೆ ಆದ್ರೆ ರಾಜ್ಕುಮಾರನೇ ಆಗೋದು. ಚೆಲ್ವಮ್ಮ ಮುಡ್ಕೊಂಡಿದ್ ಹೂ ಇಲ್ಲೇ ಬಿದ್ದೋದಿಲ್ಲ. ಮೋಸ್ಟ್ಲಿ ಚೆಲ್ವಮ್ಮ ಇಲ್ಲೇ ಎಲ್ಲೋ ಇರ್ಬೇಕು. ಕಬಡ್ಡಿ ಕಬಡ್ಡಿ ಕಾರ, ಕಬಡ್ಡಿ ಕಬಡ್ಡಿ ಕಾರ, ರಾಜ್ಕುಮಾರ ಬಂದ. ಅದೇ ಅಲ್ವಾ ರಾಜ್ಕುಮಾರ? ಹೋಗಿ ಮಾತಾಡ್ಸೋಣ ಅಂದ್ರೆ ಬೆಕ್ಕುಮಾರಿ ಶನಿ ಅಲ್ಲೇ ಇದೆ. ರಾಜ್ಕುಮಾರನ ಎಲ್ಲಿ ಎಲ್ಲಿ ಅಲ್ಲಿ ನೋಡಿ. ಅದು ಕಪ್ಪೆ ಮರಯ್ಯ. ಸತ್ಯ ಕಣ್ಣಲ್ಲಿ ಹೊಡೆದಾಡ್ತಾ ಇದ್ದೀನಿ, ಅದು ನಿಜವಾಗ್ಲೂ ರಾಜ್ಕುಮಾರನೇ. ಪ್ರೂಫ್ ಎಲ್ಲಿ? ನನ್ನ ಮಗನೇ, ಪ್ರೂಫ್ ಬೇಕಾ ನಿನ್ಗೆ? ನೀನೊಂದು ವಿಶೇಷ ಇದೆಯಪ್ಪ. ವೇಷ ಮಾಡ್ಕೊಂಡು ಬಂದಿದ್ದ ದೈವ ಕಂಡಿದ್ದೆ, ಈ ಕಪ್ಪೆನ ರಾಜ್ಕುಮಾರ ಅಂತೀಯಲ್ಲ. ನಂದು ಮನುಷ್ಯಂದು ಮೊದಲು ಹ್ಯೂಮನ್ ಬ್ರೈನ್. ಇಲಿ ಮರಿ, ನಿಂಗೆ ಗೊತ್ತಾಯ್ತು ರಾಜ್ಕುಮಾರ ಅಂತ? ನನ್ಗೆ ಗೊತ್ತಿರೋ ಅಷ್ಟು ಮಹಾರಾಣಿಗೂ ಗೊತ್ತಿರಲ್ಲ. ಅಟ್ಟಕ್ಕೆ ಕೊಟ್ಟು ಎಲ್ಲ ತಲೆ ಬಿಡ್ಬೇಡ. ಅದು ರಾಜ್ಕುಮಾರ ಅಲ್ಲ ಅಂತ ಆದ್ರೆ ನಾನೇ ಹೋಗಿ ಆ ಬೆಕ್ಕು ಹತ್ರ ಬಲಿ ಕೊಡ್ಕೊಳ್ತೀನಿ. ಎಲ್ಲರೂ ಸುಮ್ಮನಿರಿ, ನಾನು ನೋಡ್ಕೊಂಡ್ ಬರ್ತೀನಿ. ಲೋ 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 ಲೋ, ಬಾಗಿಲ್
ಮಾತ್ರ ತೆಗಿಬೇಡ ಆಯ್ತಾ? ಆಯ್ತಾಯ್ತಾ ಕೂತ್ಕೊಂಡ್ರಿ. ಯಾರು ನೋಡುತ್ತಾ ಇದ್ದೀರಿ? ನನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ಇಲ್ಲೆಲ್ಲೂ ಬಂದಿಲ್ವಲ್ಲ? ಅವ್ಳು ಮುಡ್ಕೊಂಡಿದ್ದ ಹೂವಿನ ಪರಿಮಳ ಕಾಣಿಸ್ತಿದೆ. ಹೌದೌದು, ಕಾಣಿಸ್ತಿದೆ. ಯಾವ ಸೀಮೆ ಇಂಗ್ಲಿಷ್ ಟೀಚರಪ್ಪ ಇವ್ರು ಕನ್ನಡ ಹೇಳ್ಕೊಟ್ಟಿದ್ದು? ನನ್ಗೆ ತುಂಬಾ ಕಾಣೋ ಬರ್ತಿದೆ, ನಾನು ಇಲ್ಲಿ ಕೂತಿರ್ತೀನಿ. ಸರಿ ಅಲ್ಲೇ ಕೂತೀರಿ. ನಿಮ್ಗೆ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇಲ್ಲೇನಾದ್ರು ಬಂದ್ರೆ ಹೇಳ್ತೀನಿ. ಇದ್ಯಾವುದೋ ಕಪ್ಪೆ ಬಂದು ಕೂತ್ಕೊಂಡಲ್ಲಪ್ಪ. ಏನಾದ್ರೂ ಆಗ್ಲಿ ಆ ಇಲಿ ಬರೋ ತನಕ ನಾನು ಇಲ್ಲೇ ಕೂತಿರ್ತೀನಿ. ಕಪ್ಪೆ ನನ್ನ ಕಡೆ ಗಟ್ಟಿಯಾಗಿ ಕೂಡಿಸ್ ಬಂದೆ. ಈಗ ಇಲ್ಲಿನ ಅರಮನೆಗೆ ಕರ್ಕೊಂಡು ಹೋಗೋದು? ಇಲ್ಲಿ ವೇಷ ಬದಲಾಯಿಸ್ಕೊಂಡು ಕಳ್ಸೋಣ. ಗುಂಪು ಮೀಸೆ ಹೆಗಲ ಚೀಲ ಫಲ ಫಲ ಹಿಂಗೋ ಇಲ್ಲಿ ತಕ್ಕೋ ಇಲ್ಲಿ ಸೆರಗು ಕೊಟ್ಟು ಮುಂದಲಿ ಗೆಜ್ಜೆ ಜಡಿ ಹೆಜ್ಜೆ ಕುಣಿ ತಕ್ಕದ ಕಿತ ತಕ್ಕತಿ ಮಿತ ಹಿಂಗೋ ಇಲ್ಲಿ ತಕ್ಕೋ ಇಲ್ಲಿ ಹಿಂಗೋ ಇಲ್ಲಿ ತಕ್ಕೋ ಇಲ್ಲಿ ಹಿಂಗೋ ಇಲ್ಲಿ ತಕ್ಕೋ ಇಲ್ಲಿ. ಭಯ ಆಗ್ತಿದೆ ಎರಡು ಮೂರು 1 2 3 ಹೋಗ್ಲಾ ನಿಜವಾಗ್ಲೂ ಹೋಗ್ಲೇನ್ರೋ? ಇದ್ಯಾವುದೋ ಪ್ರಾಣಿ ಹಿಂಗ್ ಓಡೋಯ್ತಲ್ಲ. ಆ ಇಲಿ ಬರೋ ತನಕ ನಾನು ಇಲ್ಲೇ ಕೂತಿರ್ತೀನಿ. ಚೆಲುವಮ್ಮ ಇಲ್ಲೇನಾದ್ರೂ ಬಂದಿರ್ತಾಳ? ನಾನು ಹೋಗಲ್ಲಿ ಮನೇಲಿ ನೋಡ್ತೀನಿ. ಇವರೇ ನಮ್ಮ ಅಪ್ಪ ಕಪ್ಪೆಗೆ ಮದುವೆ ಮಾಡಿಸ್ತಿರೋರು. ನಾವಿರೋದು ಸೇಫ್ ಅಲ್ಲ, ಬನ್ನಿ ಓಡೋಗೋಣ. 1 2 3 ಚೆಲುವಮ್ಮ ಮಾಮ, ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ ಚೆಲುವಮ್ಮ. ಕ್ವಾಕ್ 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 ಕ್ವಾಕ್. ಆ ಓಡೋಗಿರೋ ಪ್ರಾಣಿ ಇಲ್ಲಿನೇ ಇರ್ಬೋದಾ? ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನಿಜಕ್ಕೂ ನೀನು ರಾಜ್ಕುಮಾರ್ ಅನ್ಕೊಂಡ್ಯಾ? ಹೌದು ಮಹಾರಾಣಿ, ನಿಜಕ್ಕೂ ಕಂಡೆ. ಅವನುಂಡಿದ್ದಾನ, ತಿಂದಿದ್ದಾನ, ಕುಡಿದಿದ್ದಾನ? ಹೇಳು, ಬಾಯ್ಬಿಟ್ಟು ಹೇಳು. ಮಹಾರಾಣಿ, ಈ ಮಗ ಕ್ಷೇಮವಾಗಿದ್ದಾನೆ, ಉಂಡಿದ್ದಾನೆ, ತಿಂದಿದ್ದಾನೆ, ಸ್ನಾನ ಮಾಡಿದ್ದಾನೆ, ಎಲ್ಲನೂ ಮಾಡಿದ್ದಾನೆ. ಆದ್ರೆ ಏನು ಆದರೆ? ಕಪ್ಪೆ ಆಗಿದ್ದಾನೆ ಮಹಾರಾಣಿ. ಕೊಟ್ಟಿಲಿ ಇಷ್ಟು ಹೇಳಕ್ಕೆ ಎಲ್ಲಿಗೆ ಬಂದ್ಯಾ? ಇದನ್ನ ಎತ್ತಿ ಬೆಕ್ಕಿನ ಬಾಯಿಗೆ ಕೊಡಿ. ಅಯ್ಯೋ, ಕಬಡ್ಡಿ 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 ಕಬಡ್ಡಿ. ರಾಜಾಧಿರಾಜ ಹುಣಸೆ ಬೀಜ ಆಜ ಆಜ ಆಜ. ಬಹು ಪರಾಟ ಇದ್ರಪ್ಪ. ಇಲ್ಲಿ ಮರಿ ಏನಾಯ್ತು ಹೇಳು, ಭಯ ಪಡ್ಬೇಡ. ಮಹಾರಾಜ, ಈ ಮಗ ಕಪ್ಪೆ ಆಗಿದ್ದಾನೆ. ಕಪ್ಪೆನ ರಾಜ್ಕುಮಾರ ಎಂದು ನಿನಗೆ ಗೊತ್ತು? ಮಹಾರಾಜ, ರಾಜ್ಕುಮಾರ ಚಿಕ್ಕವನಾಗಿದ್ದಾಗ ನಾನು ಅವನ ಜೊತೆ ತೊಟ್ಲಲ್ಲಿ ಆಡಕ್ ಹೋದೆ. ಆವಾಗ ನನ್ನ ಉಗ್ರೆಲ್ಲ ಅವನ ಬಲಗೆ ನಗ್ಗಿ ಬಿದ್ದು ಅವನ ಗಾಯ ಆಯ್ತು. ಹಾಗೆ ನಾನು ಆ ಕಪ್ಪೆ ಮೇಲೆ ಕೂಡ ನೋಡಿ ಪತ್ತೆ ಹಚ್ಚಿದೆ. ಓ, ಅದಕ್ಕೆ ನಾವತ್ತು ಮಗು ಅತ್ತಿದ್ದು. ಹೌದು ಮಹಾರಾಣಿ. ಇದೀಗ ಯೋಚಿಸ್ತಕ್ಕ ವಿಚಾರ ತಳ್ಳಿ ಹಾಕುವಂತಿಲ್ಲ. ಅವನು ಎಲ್ಲಿದ್ದಾನೆ? ಈಗಲೇ ಅಲ್ಲಿ ಕರೆದುಕೊಂಡು ಹೊರಡು. ಯಾರು ನೀವು? ಏನು ಗಲಾಟೆ? ಎಲ್ಲ ನನ್ನ ಸ್ನೇಹಿತರು ಹಿಂಗೆ ದೂರ್ಕೊಳಕಂತ ಬಂದಿದ್ದಾರೆ. ರಾಜ್ಕುಮಾರನು ಇಲ್ಲಿದ್ದಾನೆ, ಬೆಕ್ಕುಮಾರಿ ಶನಿಯರು ಇಲ್ಲೇ ಇದೆ. ಮಹಾರಾಜ, ಏನಂದ್ರೆ? ನೀನು ಆಮೇಲೆ. ದೇವನಹಳ್ಳಿ ಮೊಲವೇ, ನೀನು ಮೊದಲು ಹೇಳು. ಮಹಾರಾಜ,
ನಾನು ಮಲಗಿರುವಾಗ ಓಟ ಸ್ಪರ್ಧೆಯಲ್ಲಿ ಆಮೇಲೆ ನೆಬ್ಬಿಡ್ತಾ ಹಿಂಗೆ ಹೋಗಿ ಗೆದ್ದು ನ್ಯಾಯನಾ? ಇಲ್ಲ, ಆಮೆಯದು ಅಧರ್ಮ. ಆಮೆ ಗೆದ್ದದ್ದನ್ನು ರದ್ದು ಮಾಡಿ ಪುನಃ ಓಟರ್ ಸ್ಪರ್ಧೆ ಏರ್ಪಡಿಸು. ಅಪ್ಪಣೆ ಮಹಾಪ್ರಭು. ತಿಂಡಿ ಇನ್ಸ್ಪೆಕ್ಟರ್, ನಿನ್ನ ದೂರು ಏನು? ಮಹಾರಾಜ, ಎಂದಿನಂತೆ ನಾವು ತಿಂಡಿ ಪರೀಕ್ಷೆಯಲ್ಲಿ ಮಗ್ನವಾಗಿದ್ವಿ. ಬಂತು ನೋಡಿ ರಾಜ್ಭಟ್ರ ದಂಡು. ಕೈ ಕಾಲು ಕೋಲ್ ಬೀಸಿದ್ರು. ನನ್ನನ್ನು ಮತ್ತು ನನ್ನ ಬಳಗವನ್ನು ಬಡಿದು ಓಡಿಸಿದರು. ಇದು ನಿಜವೇ? ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಏನು, ನಾವು ಸೇವಕರಿಗೆ ಸಂಬಳ ಕೊಡೋದು ನೊಣ ಓಡಿಸೋಲಿಕ್ಕ? ಮಂತ್ರಿ, ಈ ಸೇವಕರಿಗೆ ನೊಣಗಳಿಂದ ಚಾಟಿ ಎತ್ತು ಕೊಡಿಸು. ಅಪ್ಪಣೆ ಮಹಾಪ್ರಭು. ಹಾಡುವ ಸೊಳ್ಳೆ, ನಿನ್ನ ಕರ್ತವ್ಯವೇನು? ಮಹಾರಾಜ, ನಿನ್ನೆ ಒಂದು ಮಗುಗೆ ಖುಷಿಯಿಂದ ಮುದ್ಕೊಟ್ಟೆ. ಅದು ಅಪರಾಧನ? ಆ ತಾಯಿ ಎರಡೂ ಕೈ ಎತ್ಕೊಂಡು ಹೊಡೆಯಕ್ಕೆ ಬಂದೇ ಬಿಟ್ಲು. ಛೆ, ಎಂತ ದುಷ್ಟ ತಾಯಿ! ತಾಯಿಗೆ ತಕ್ಕ ದುಷ್ಟ ಮಗು. ಅವರಿಬ್ಬರನ್ನು ತಂದು ಸೆರೆಮನೆಗೆ ಹಾಕಿ. ಅವ್ರನ್ನ ಜೈಲಿಗೆ ಹಾಕಿದ್ರೆ ನನ್ನ ಹಾಡೋದು ಯಾರಿಗೆ? ಹಾಗಾದ್ರೆ ಈ ಸೊಳ್ಳೆಯನ್ನು ಸೆರೆಮನೆಗೆ ಹಾಕಿ. ಮಹಾರಾಜ, ನಂದೇನು ದೂರಿಲ್ಲ. ನಾನು ರೈತನ ಮನೆಗೆ ಹೋಗಿರ್ತೀನಿ. ಎಂದ್ರೆ ನಿನ್ ರೈತನ ಮನೆ ಮಾಡ್ತೇನ? ಯಾಕೆ ಊರ್ ಬಳಿಯಲ್ಲಿ ಬಂದೆ? ಇನ್ನು ನೀನ್ ಹೀಗೆಲ್ಲ ಹೊರಟು ಬಂದ್ರೆ ಹುಷಾರ್, ನಿನ್ನನ್ನು ಸೆರೆಮನೆಗೆ ಹಾಕ್ತೀನಿ. ಸರಿ ಸರಿ. ಯಾರೀ ಹುಡುಗಿ? ಹೀಗೆ ತಲೆ ಕಾಕ್ಸಿ ನಿಂತ್ರೆ ಏನಂತ ತಿಳ್ಕೊಳ್ಬೇಕು? ಮಹಾರಾಜ, ನಾನ್ ಮನೆ ಹಾಕ್ಬೇಕಾದ್ರ ಇಂಟಂಗಿ ಉಳಿ ಲೋಡ್ ಬಂದಿದ್ದಾಳೆ. ನಾನ್ ಕಪ್ಪೆಗ್ ಮದ್ವೆ ಆಗಲ್ಲ. ನಾನ್ ಮದ್ವೆ ಆದ್ರೆ ರಾಜ್ಕುಮಾರನೇ ಆಗೋದು. ಅದರಪ್ಪ ನನಗೆ ಭಾಷೆ ಕೊಟ್ಟಿದ್ದಾರೆ. ಇದು ನಿಜವೇ? ಹೌದು ಮಹಾರಾಜ, ಇಲ್ಲ ಅಂದ್ರೆ ಶಾಪ ಕೊಡುತ್ತೆ ಎಂದು ಭಯಪಡಿಸಿದನು. ಅಯ್ಯೋ ಹಸಿವು, ಏನಾದ್ರೂ ಒಂದು ತೀರ್ಮಾನ ಮಾಡ್ರಪ್ಪ. ಸರಿ, ಸೇವಕಿಯರೇ, 2 ಹಾರ ತನ್ನಿ. ನಾನ್ ಕಪ್ಪೆಗ್ ಮಾಲ ಹಾಕಲ್ಲ. ಮಾಲೆ ಹಾಕಿದಳು ಚೆಲುವೆ ಮಂಡೂಕಾರಾಯನಿಗೆ. ಮಾಲೆ ಹಾಕಿದಳು ಚೆಲುವೆ ಮಂಡೂಕಾರಾಯನಿಗೆ. ಬಂಡರ ರಾಜ್ಯದ ಸುಂದರನಿಗೆ, ಬಂಡರ ರಾಜ್ಯದ ಸುಂದರನಿಗೆ. ತುಂಗರ ಗೋತ್ರದ ವಟ ಸೂತದ ಟಿಂಕರವಿಲ್ಲದ ಬಂಡರ ಕಪ್ಪಿಗೆ ಮಾಲೆ ಹಾಕಿದಳು ಚೆಲುವೆ ಮಂಡೂಕಾರಾಯನಿಗೆ. ಬಂಡರ ರಾಜ್ಯದ ಸುಂದರನಿಗೆ ಮಾಲೆ ಹಾಕಿದಳು ಚೆಲುವೆ. ಮಾಲೆ ಹಾಕಿದಳು ಚೆಲುವೆ ಸುಂದರ ರಾಜಕುಮಾರನಿಗೆ. ಮಾಲೆ ಹಾಕಿದಳು ಚೆಲುವೆ ಸುಂದರ ರಾಜಕುಮಾರನಿಗೆ. ಮಾಲೆ ಹಾಕಿದಳು ಚೆಲುವೆ ಸುಂದರ ರಾಜಕುಮಾರನಿಗೆ. ಸುಂದರ ರಾಜಕುಮಾರನಿಗೆ. ಸುಂದರ ಈಗ ನಮ್ಮ ಈ ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿಗಳಾದಂತಹ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರಿಗೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಎಲ್ಲ ಕಲಾವಿದರು ಮಕ್ಕಳೇ ಮಾಡಿರ್ತಕ್ಕಂಥ ಅಭಿನಯವನ್ನು ನೋಡಿ ನಾವು ಸಂತೋಷಪಟ್ಟಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಪ್ರಾಣಿ ಸಂಕುಲದಲ್ಲಿ ಮನುಷ್ಯನ ಬೆದರೇ ಅತ್ಯಂತ ತೂಕದ್ದು. ಮೆದುಳಿನ ಆವರೇಜ್ ತೂಕ 1300 ಗ್ರಾಮ್ನಿಂದ 1400 ಗ್ರಾಮ್. ಎಲ್ಲ ಮಕ್ಕಳಿಗೂ ಅಷ್ಟೇ ಇದೆ, ನಿಮಗೂ ಅಷ್ಟೇ ಇದೆ. ಆದರೆ ಮೆದುಳು ವಿಕಾಸ ಆಗಬೇಕು ಅಂತಂದ್ರೆ ಏನೇನಿರಬೇಕು? ಬರೀ ಶಾಲೆಗೆ ಹೋಗಿ ಸೈನ್ಸಲ್ಲಿ 195, ಮ್ಯಾಥ್ಸಲ್ಲಿ 100 ಅಥವಾ ಅಕಾಡೆಮಿಕ್ ಅಚೀವ್ಮೆಂಟ್ಗೆ ಈಗಿನ ತಂದೆ ತಾಯಿಗಳು ಹೆಚ್ಚಿನ ಮಹತ್ವ ಕೊಡ್ತಿದ್ದಾರೆ. ಅಥವಾ ಸಂಗೀತ, ನಾಟ್ಯ,
ಸಾಹಿತ್ಯ, ಅಭಿನಯ ಅಥವಾ ಆಟಪಾಠಗಳು ಮೆದುಳಿನ ಸರ್ವಾಂಗೀಣ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ದ ಓವರಾಲ್ ಡೆವಲಪ್ಮೆಂಟ್ ಆಫ್ ಬ್ರೈನ್ ರಿಕ್ವೈರ್ಸ್ ಆಲ್ ದೀಸ್ ಆಕ್ಟಿವಿಟೀಸ್. ಆ ದೃಷ್ಟಿಯಿಂದ ಇವತ್ತು ಈ ಮಕ್ಕಳಿಗೆ ನಿಮ್ಮ ಪರವಾಗಿ, ನನ್ನ ಪರವಾಗಿ, ಇಡೀ ಸಂಸ್ಥೆಯ ಪರವಾಗಿ, ಮುಖ್ಯವಾಗಿ ನಾಗರಿಕರಿಗೆ ಚಂದ್ರಶೇಖರ್ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಹ್ಯಾಟ್ಸ್ ಆಫ್ ಯು ಆಲ್ ಆಫ್ ಯು ಡನ್ ವೆರಿ ವೆಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಬಂದಿದೆ, ಹೊಸ ನಾಟಕ ಬಂದಿದೆ. ಈ ನಾಟಕದ ರಚನೆ ವೈದೇಹಿಯವರು. ವೈದೇಹಿ ತುಂಬ ಮಕ್ಕಳ ನಾಟಕಗಳು ಬರೆದಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ನಾಟಕವನ್ನು ಆರಿಸಿಕೊಂಡದ್ದು. ನೀವು ನೋಡಿ, ಪಾತ್ರಧಾರಿಗಳು ಸೊಳ್ಳೆ, ನೊಣ ಅಂತ ಹೇಳ್ಕೊಳ್ತಿದ್ದಾರೆ. ಸಹಜವಾಗಿ ಈ ಥರ ಇರಲ್ಲ. ಅಂದರೆ ಸೊಳ್ಳೆಗೂ ಒಂದು ವ್ಯಕ್ತಿತ್ವ, ಗುಣ ಇದೆ, ನೊಣಕ್ಕೂ ಇದೆ, ಮೊಲಕ್ಕೂ ಇದೆ, ಇಲಿಗೂ ಇದೆ. ಇದು ವೈದೇಹಿಯವರ ಕ್ರಿಯೇಟಿವ್ ಆದಂತಹ ಒಂದು ರಚನೆ. ನೋಡಿ, ಈಗ ಈ ನಾಟಕ ನೋಡಿದ್ರಿ. ಈ ಒಂದು ನಾಟಕ ಪ್ರದರ್ಶನ ಕಲಿಯಾಗಿ ನೋಡಿದಾಗ ಇಷ್ಟು ಜನ ಮಕ್ಕಳು ಒಂದು ಫ್ಯಾಮಿಲಿ. ನಾವು ಟೆಂಟ್ ಸಿನಿಮಾನೇ ಒಂದು ಫ್ಯಾಮಿಲಿ, ನಮ್ಮಲ್ಲಿ ಇದೊಂದು ಫ್ಯಾಮಿಲಿ. ಇದು ಈ ಒಂದು ಫ್ಯಾಮಿಲಿ ಅನ್ನೋದನ್ನ ಯಾಕೆ ಹೇಳ್ತೀನಿ ಅಂತಂದರೆ, ಎಲ್ಲರೂ ಒಂದು ಸಾಮುದಾಯಿಕ ಸಾಂಘಿಕವಾಗಿ ಇರೋದಿರುತ್ತಲ್ಲ, ತುಂಬ ಮುಖ್ಯ ಇರುತ್ತೆ, ತುಂಬ ಮುಖ್ಯ. ಎಲ್ಲ ಇಂಡಿವಿಜುವಲ್ ಆಗ್ತಾ ಇದ್ದಾರೆ, ಐಸೋಲೇಟ್ ನಾನು ಇಂಥ ಹೊತ್ತಲ್ಲಿ ಇಷ್ಟು ಜನ ನಾಟಕ ಮಾಡಿದ ಒಂದು ಅನುಭವ ಮಗುನ ಮನಸ್ಸಲ್ಲಿ ಬಹಳ ಕಾಲ ಉಳಿಯುತ್ತೆ. ದೊಡ್ಡವರನ್ನ ಹೇಳ್ತಾರೆ, ನಾಟಕ ಮಾಡಿದ್ವಿ ನಾವು ಅಂತ ಹೇಳ್ತೀರ. ಆ ನೆನಪಿನ ಬುದ್ಧಿಯನ್ನು ಸರಿಯಾಗಿ ಕಟ್ಟಿಕೊಡುವುದು ನಮ್ಮ ಕೆಲಸ. ಒನ್ ಶುಡ್ ನಾಟ್ ಫೀಲ್ ಐ ಆಮ್ ಎ ಲೋನರ್, ನಾನು ಒಟ್ಟಿಯಿಂದ ಯಾರಿಗೂ ಅನ್ನಿಸ್ಬಾರ್ದು. ಅದರಿಂದಲೇ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿರೋದು, ಅಸುಖಿ ಆಗ್ತಿರೋದು, ಮದ್ಯ ವ್ಯಸನಗಳಿಗೆ ದಾಸರಾಗ್ತಿರ್ತಕ್ಕಂಥದ್ದು, ಡ್ರಗ್ಸ್ಗಳಾಗ್ತಿರೋದು. ಇದನ್ನೆಲ್ಲ ನಾನು ಉಪದೇಶ ಅಂತ ಅನ್ಕೋಬೇಡಿ. ನಿಮ್ಮ ಹಾಗೆ ನಾನು ಒಬ್ಬ ಪೋಷಕನಾಗಿ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಭಾಗವಹಿಸುವಿಕೆಗೆ ನಾನು ತುಂಬ ಋಣಿಯಾಗಿದ್ದೇನೆ. ಈ ಕಂದಮ್ಮಗಳಿಗೆ ಉಜ್ವಲವಾದ ಭವಿಷ್ಯ ಸಿಗಲಿ ಅಂತ ಹೇಳಿ ಹಾರೈಸ್ತೇನೆ.